ಇದು ದೇವರಾಜೇಗೌಡರ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರ್ನಾಟಕದಿಂದ ದೇವರಾಜೇಗೌಡ ಹೊರಟಿದ್ದು ಎಲ್ಲಿಗೆ? 2 ಟ್ರಾಲಿ, ಬ್ಯಾಗ್, ಮೊಬೈಲ್, ಹಲವು ದಾಖಲೆಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಹಾಗಾದ್ರೆ ಹಲವು ದಾಖಲೆಗಳನ್ನ ಬಿಡುಗಡೆ ಮಾಡಿ ಒಂದ್ ಕಡೆ ನೋಟಿಸ್ ಕೂಡ ತಕೊಂಡು ಏನೇನೋ ಮಾತನಾಡಿ, ದಾಖಲೆ ಕೊಡಿ ಅಂತ ಕೇಳಿದ್ರೆ ಮಾಧ್ಯಮಗಳ ಮುಂದೆ ಮಾತನಾಡಿ ಈಗ ಎಲ್ಲಿ ಹೊರಟರು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ದೇವರಾಜೇಗೌಡರ ಬಿಗ್ ಎಕ್ಸ್ಕ್ಲೂಸಿವ್. ಹೊರಟಿದ್ದಾದ್ರೂ ಎಲ್ಲಿಗೆ ಅಂತ ಹೇಳಿ 2 ಟ್ರಾಲಿ, ಬ್ಯಾಗ್, ಮೊಬೈಲ್, ಹಲವು ದಾಖಲೆಗಳನ್ನು ಇಟ್ಕೊಂಡು ಎಲ್ಲಿ ಹೊರಟರು? ಈ ಕತೆ ಈಗ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕುತೂಹಲ. ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಏನು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಸುದ್ದಿ ಮಾಡ್ತಾ ಇದೆ ಈ ಒಂದು ಪ್ರಕರಣ. ಮತ್ತೊಂದು ಕಡೆ ಹೊರಟಿದ್ದಾದ್ರೂ ಎಲ್ಲಿಗೆ ಅಂತ ಪ್ರಶ್ನೆ ಮೂಡಿದಾಗ ದೆಹಲಿಯಲ್ಲಿ ಮಹಾನಾಯಕರ ಭೇಟಿಗೆ ಏನಾದ್ರು ಪ್ಲಾನ್ ಮಾಡಿದ್ರ? ನೋಡಿ, ಹಿರಿಯೂರು ಟು ಪುಣೆ ಟು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿ. ದಾಖಲೆಗಳನ್ನ ಹಿಡ್ಕೊಂಡು, ಯಾವ ರೀತಿ ದಾಖಲೆಗಳು? ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಇದರ ಸಮೇತ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿ. ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಭೇಟಿಗೆ ಪ್ಲಾನ್ ಮಾಡಿಕೊಂಡ್ರ ದೇವರಾಜೇಗೌಡ ಅನ್ನುವಂಥ ಪ್ರಶ್ನೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೋಷ್ಠಿ ನಡೆಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಾ? ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರಾ ದೇವರಾಜೇಗೌಡ ಅನ್ನುವಂಥ ಪ್ರಶ್ನೆ. ಈಗ ಈ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಹೊಳೆನರಸೀಪುರ ಪೊಲೀಸರು. ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತೇಳಿ. ಯಾಕಂದರೆ ಕಾರ್ನಲ್ಲಿ ಒಂದು ಮೊಬೈಲ್ ಪತ್ತೆ ಆಗಿದೆ. ಮೊಬೈಲ್ ಪರಿಶೀಲನೆ ವೇಳೆ ಹಲವು ಆಡಿಯೋಗಳು, ಅಂದರೆ ಸಂಬಂಧಪಟ್ಟಂಥ ದಾಖಲೆಗಳು ಪತ್ತೆ ಆಗಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿರುವಂಥ ಪೊಲೀಸರು ಅವ್ರಿಗೊಂದು ಸಣ್ಣ ಅನುಮಾನ ಮೂಡಿದೆ, ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು ಅಂತ. ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ, ಕಾರ್ತಿಕ್ ಗೌಡ ಸೇರಿ ಏನು ಆಡಿಯೋಗಳಿದೆ ಅಂತ ಹೇಳಿ ಕೇಳಿಬರ್ತಿತ್ತಲ್ಲ, ಅವ್ರು ಒತ್ತಿ ಹೇಳ್ತಿದ್ರಲ್ಲ ದೇವರಾಜೇಗೌಡರು, ಅವರೆಲ್ಲರ ದಾಖಲೆಗಳನ್ನು ಇಟ್ಕೊಂಡು ಇನ್ನೊಬ್ಬರು ಪುಟ್ಟಸ್ವಾಮಿ ಮಿಸ್ ಆಗಿರ್ಬೇಕಲ್ಲಿ. ಪುಟ್ಟಸ್ವಾಮಿ ಅನ್ನೋರ ದಾಖಲೆ ಕೂಡ ಇದೆ ಅಲ್ಲಿ, ನೋಡೋಣ. ವಕೀಲ ದೇವರಾಜೇಗೌಡ ಬಂಧನ ಪ್ರಕರಣದ ವಿಚಾರವಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ SITಗೆ ಗೊತ್ತಿದೆ. ವಿಪಕ್ಷಗಳಿಗೆಲ್ಲ ಉತ್ತರ ಕೊಡೋದಕ್ಕಾಗಲ್ಲಪ್ಪ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಬಂಧಿಸಲಾಗಿದೆ. ಇದು ತುಂಬಾ ಗಂಭೀರವಾದಂಥ ಪ್ರಕರಣವಾಗಿದೆ. SIT ಅವರು ತನಿಖೆ ನಡೆಸ್ತಿದ್ದಾರೆ, ಸಾರ್ವಜನಿಕವಾಗಿ ಏನು ಹೇಳೋಕ್ಕಾಗಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಹಿಂದೆ ಕೂಡ ಹೇಳ್ತಾ ಇದ್ದಾರೆ, SIT ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದೆ, ಸೊ ಹಾಗಾಗಿ CBI ಕೊಡುವಂಥ ಅವಶ್ಯಕತೆ ಏನಿಲ್ಲ, SITನೇ ತನಿಖೆ ಮಾಡ್ತಿದ್ದಾರೆ. ಈ ಪ್ರಕರಣವೂ ಕೂಡ ಗಂಭೀರ ಆಗಿದೆ, ಸಂಬಂಧಪಟ್ಟವರನ್ನು ಕೂಡ ಬಂಧಿಸಲಾಗ್ತಾ ಇದೆ. ಸೊ ಈ ಬಗ್ಗೆ ವಿಪಕ್ಷಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾನು ಮೊದಲೇ ಎಲ್ಲವೂ ಇದಕ್ಕೆ ಸಂಬಂಧಪಟ್ಟಿದ್ದೆ. ಒಟ್ಟಾರೆ ಇದಕ್ಕೆ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರ ಮುಂದಿನ ಇದು ಮಾಹಿತಿಗಳೆಲ್ಲ SITಗೆ ಮಾತ್ರ ಗೊತ್ತಿರುತ್ತೆ. ಯಾರ್ಯಾರೋ ಏನನ್ನ ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಲ್ಲ ನಾನು ಮೊದಲೇ. ಪ್ರತಿಯೊಂದು ಸಾರ್ವಜನಿಕ ಹೇಳಿಕೆಗಳಿಗೂ ಕೂಡ ನಾವು ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಇದರ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನು ನಾವು ಸಾರ್ವಜನಿಕ ವಲಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ಮಾದೇಶ್, ಒಂದು ಕಡೆ ದೇವರಾಜೇಗೌಡರು ಹೊರಟುಬಿಟ್ಟಿದ್ದಾರೆ ದಾಖಲೆಗಳನ್ನು ತಗೊಂಡು, ಮತ್ತೊಂದು ಕಡೆ SIT ತನಿಖೆ ಬಹಳ ಜೋರಾಗಿದೆ ಅಂತೇಳಿ ಇಲ್ಲಿ ಪರಮೇಶ್ವರ್ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಏನು ಕೇಳಿಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ 1 ತಿಂಗಳ ಹಿಂದೆ ಒಟ್ಟು 2 ಪ್ರಕರಣಗಳು ದೇವರಾಜೇಗೌಡರ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು. ಆ ಒಂದು ಕೇಸ್ನಲ್ಲಿ ಈಗಾಗಲೇ
ಒಳನೇರಸೀಪುರ ಪೊಲೀಸರು ಬಂಧಿಸಿ ಆತನನ್ನು ತೀವ್ರ ವಿಚಾರಣೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಮಾಡಿ ಆತನನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆ 14 ದಿನಗಳ ಕಾಲ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ನೀಡುವಂಥ ಕೆಲಸನ ಮಾಡಿದೆ. ಹಾಗಾದರೆ ಅವರು ಎಲ್ಲಿಗೆ ಹೊರಟಿದ್ರು ಕರ್ನಾಟಕವನ್ನು ಬಿಟ್ಟು ಅನ್ನೋದನ್ನು ಯೋಚನೆ ಮಾಡಿದರೆ ಅದರ ಬಗ್ಗೆ ಪೊಲೀಸರು ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಿದೆ. ಯಾಕಂದರೆ ಈ ಮುಂಚೆ ಅಂದರೆ ಕಳೆದ ಒಂದಷ್ಟು ದಿನಗಳ ಮುಂಚೆ ಪೆನ್ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ದೇವರಾಜೇಗೌಡರು ನೇರವಾಗಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳಿದರು. ಜೊತೆಗೆ ಒಂದಷ್ಟು ದಾಖಲೆಗಳಿದೆ ಅಂತ ಕೂಡ ಹೇಳಿದರು. ಅಂದರೆ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಮಾತನಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಆಡಿಯೋಗಳಾಗಿರ್ಬೋದು, ಮತ್ತು ಕಾರ್ತಿಕ್ ಗೌಡ ಮಾತನಾಡಿದ್ದಾರೆ ಅನ್ನೋಂಥದ್ದಾದ ಒಂದಷ್ಟು ಆಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಅವುಗಳನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿ ಅಲ್ಲಿ ಬಿಜೆಪಿ ನಾಯಕರನ್ನ ಮೀಟ್ ಮಾಡಿ ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಅಂದ್ರೆ ಹಿರಿಯರಿನ ಮೂಲಕ ಪುಣೆಯಿಂದ ದೆಹಲಿಗೆ ಹೋಗಿ ಅಲ್ಲಿ ನಾಯಕರ ಸಮ್ಮುಖದಲ್ಲಿ ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.